ಕರ್ನಾಟಕ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ರಫ್ತು ನಿಗಮವು ಸಣ್ಣ ಉದ್ದಿಮೆದಾರರನ್ನ ಪ್ರೋತ್ಸಾಹಿಸುವ ಸಲುವಾಗಿ ಸಬ್ಸಿಡಿ ನೀಡುತ್ತಿದೆ. ಈ ಸೌಲಭ್ಯವನ್ನು ಉಪಯೋಗಿಸಿಕೊಂಡು ಸಣ್ಣ ಉದ್ದಿಮೆಗಳನ್ನು ಆರಂಭಿಸಿ ಯಶಸ್ಸು ಗಳಿಸಿದ ಅನೇಕ ಜನ ಉದ್ಯಮಿಗಳಿದ್ದಾರೆ. ಅಂತವರಲ್ಲಿ ಕೆಲವು ಸಾಧಕರ ಕುರಿತ ಕಥೆಗಳನ್ನ ಕನ್ನಡಪ್ರಭ ಪತ್ರಿಕೆ ಪುಸ್ತಕವನ್ನ ಬಿಡುಗಡೆ ಮಾಡಿದೆ. ಸಿಎಂ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ನಡೆದ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಪುಸ್ತಕವನ್ನ ಬಿಡುಗಡೆ ಮಾಡಿದರು. ಈ ವೇಳೆ ಕೃಷಿ ಸಚಿವ ಚಲುವರಾಯಸ್ವಾಮಿ, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ, ಕನ್ನಡಪ್ರಭ ಸಂಪಾದಕ ರವಿ ಹೆಗ್ಡೆ, ಕಾರ್ಯನಿರ್ವಾಹಕ ಸಂಪಾದಕ ಎಚ್ಎಸ್ ಅವಿನಾಶ್, ಪ್ರಧಾನ ಪುರವಣಿ ಸಂಪಾದಕರಾದ ಜೋಗಿ, ಕೆಪೆಕ್ ಸಂಸ್ಥೆ ಮುಖ್ಯಸ್ಥರಾದ ಬಿಎಚ್ ಹರೀಶ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಸರ್, ಈಗ ರಾಜ್ಯದಾದ್ಯಂತ ಈ ಚಿತ್ರಕಲಾ ಸ್ಪರ್ಧೆ ಎಲ್ಲ ಜಿಲ್ಲೆಗಳಲ್ಲಿ 31 ಜಿಲ್ಲೆಗಳಲ್ಲಿ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಸಾವಿರಾರು ಸರ್ ಇಟ್ಕೊಳ್ಳೋದ್ರಿ ಎಲ್ಲ ಒಳ್ಳೇದಾಗಲಿ. ಅದು ನಾವೊಂದು ಸ್ಕೀಮ್ ಇದೆ. ಕಳೆದ 2021ರಿಂದ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಕೆಫೆಕ್ ಇಂದ ಸಣ್ಣ ಉದ್ದಿಮೆದಾರರಿಗೆ ಸಂಸ್ಕರಣಾ ಯೂನಿಟ್ ಹಾಕಲಿಕ್ಕೆ 15 ಲಕ್ಷ ರೂಪಾಯಿಯನ್ನು ಅವರಿಗೆ ಸಹಾಯಧನವಾಗಿ ಕೊಡ್ತಕ್ಕಂಥದ್ದು 5 ವರ್ಷದ ಅವಧಿನಲ್ಲಿ 6,000 ಟಾರ್ಗೆಟ್ ಇತ್ತು. ಆದರೆ 1 ವರ್ಷ ಎಕ್ಸ್ಟೆನ್ಷನ್ ಕೊಡಲಾಗಿ ನಮ್ಮ ಸರ್ಕಾರ ನಾವು ಹೆಚ್ಚುವರಿಯಾಗಿ ನಾವೇ 60% ಕೊಡೋಣ, ಅವರೇ 40% ಕೊಡಲಿ, ಅವರಿಗೆ 6 ಲಕ್ಷ, ನಾವು 9 ಲಕ್ಷ. ಹೆಚ್ಚು ಪ್ರೋತ್ಸಾಹ ಮಾಡಬೇಕು ಅಂತೇಳಿ ಈ ಸಲ ಬಜೆಟ್ನಲ್ಲಿ 206 ಕೋಟಿ ವಿಶೇಷವಾಗಿ ಅನುದಾನ ಇಡ್ತು. ಒಂದೇ ವರ್ಷ ನಮ್ಮ ಕೆಫೆಕ್ ಸಂಸ್ಥೆ 6,300 ದಾಟಿದ್ವಿ. ಈಗ ಒಂದೇ ವರ್ಷ 5 ವರ್ಷ 6,000 ಮಾಡಿದ್ದು, ಇದು ಒಂದೇ ವರ್ಷ 6,000. ಇದ್ರದ್ದು ಏನು ಉಪಯೋಗ ಅಂದರೆ 6,000 ಯೂನಿಟ್ಗೆ ನಾವು 15 ಲಕ್ಷ ರೂಪಾಯಿ ಫ್ರೀಯಾಗಿ ಕೊಡ್ತೀವಿ. 9 ಲಕ್ಷ ನಮ್ಮದು, 6 ಲಕ್ಷ ರೂಪಾಯಿ ಅವ್ರದ್ದು. ಕನಿಷ್ಠ 5ರಿಂದ 10 ಜನ ಎಂಪ್ಲಾಯ್ಮೆಂಟ್ ಆಗ್ತಾರೆ ಅಲ್ಲಿಗೆ. 6,000ಕ್ಕೆ 10 ಜನ ಅಂದರೆ 60,000 ಜನ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತಾರೆ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಈ ಥರದ ಅನೇಕ ಅವಕಾಶಗಳಿದೆ. ಈಗ 3 ಕೋಟಿ ನಾವು ಸಬ್ಸಿಡಿ ಕೊಡ್ತಾಯಿದ್ದೀವಿ. 10 ಕೋಟಿ ಸಾಲ ತಗೊಂಡ್ರೆ 3 ಕೋಟಿ ಸಬ್ಸಿಡಿ ಕೊಡ್ತೀವಿ. ಆ ಥರದ್ದೆಲ್ಲ ಯೋಜನೆ ಇದೆ. ಅದು ಕೆಫೆಕ್ ಮೂಲಕ ನಾವು ಇಡೀ 31 ಜಿಲ್ಲೆನಲ್ಲೂ ನಮ್ಮ MD, ನಾನು ಒಂದು 3-4 ಜಿಲ್ಲೆಗೆ ಹೋಗಿದ್ದೆ. ಉಳಿದಂತೆ ನಮ್ಮ ಅಧ್ಯಕ್ಷ, ಕೆಫೆಕ್ ಅಧ್ಯಕ್ಷ, ನಮ್ಮ MD ಹೋಗಿ ಅವ್ರಿಗೆ ಅವೇರ್ನೆಸ್ ಪ್ರೋಗ್ರಾಮ್ ಕೊಟ್ಟು ಈ ಥರದ್ದೆಲ್ಲ ಮಾಡಿದ್ದೀವಿ. ನಮ್ಮ ರೈತರು, ಯುವ ರೈತರು, ಮಹಿಳಾ ರೈತರು ಹೆಚ್ಚು ಈ ಥರದಲ್ಲಿ ಆ್ಯಕ್ಟಿವ್ ಆಗಬೇಕು. ಅದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.